ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕೆಂಚಮಲ್ಲನಹಳ್ಳಿಯಲ್ಲಿನ ನಿರ್ಮಾಣ ಹಂತದಲ್ಲಿ ಇರುವ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಕಾಮಗಾರಿಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ದ್ವಾರ ಬಾಗಿಲು ಮುಂದೆಯೇ ಶಾಸಕರ ಅಭಿಮಾನಿಗಳು ದೇವಸ್ಥಾನದ ಕಟ್ಟಡ ಮೇಲ್ಭಾಗದಲ್ಲಿ ನಿಂತು ಶಾಸಕರ ಮೇಲೆ ಹೂ ಮಳೆಗೈದರು. ವಿವಿಧ ಬಗೆಯ ಹೂಗಳನ್ನು ಪುಂಖಾನುಪುಂಖವಾಗಿ ಶಾಸಕರ ಮೇಲೆ ಸುರಿಗಳೆಮ್ಮೈದರು. ಈ ಮೂಲಕ ತಮ್ಮ ಅಭಿಮಾನ ಪ್ರೀತಿಯನ್ನು ತೋರಿದರು. ಆಕಸ್ಮಿಕವಾಗಿ ಜರುಗಿದ ಹೂಮಳೆಯಲ್ಲಿ ಮಿಂದೆದ್ದ ಶಾಸಕರು ಒಂದು ಕ್ಷಣ ಪುಳಕಿತರಾದರು. ತುಂಬಾ ಭಾವುಕರಾಗಿ ಕೆಲ ಹೊತ್ತು ಮುಕ್ತ ಮೌನವನ್ನು ತಾಳಿದರು. ಗ್ರಾಮದ ಯುವಕರು ಅಭಿಮಾನದ ಹೂಮಳೆಗೆ ಅವರು ಒಂದು ಕ್ಷಣ ಕಳೆದು ಹೋದರು ಹಾಗೂ ಕಣ್ಣಂಚಿನಲ್ಲಿ ಹರ್ಷಧಾರೆಯನ್ನು ತಂದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಆಯ್ತಾ, ಎಲ್ಲ ಏನಾದರೂ ಅನಾಹುತಗಳಾಗಿ ಸಾವು ಕೂಡ ಆಗ್ಬೋದು. ಆಯ್ತಾ, ನೀವು ಎಲ್ಲ ಹಣಕಾಸಿನ ಆರ್ಥಿಕ ಸ್ಥಿತಿಗಳು ಹಿಂಗೆ ಅದು ಉಪಯೋಗ ಇಲ್ಲ ಅಂತ ಆದರೆ ನಾಳೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಆಗ್ತದೆ? ನಮ್ಮ ಸರ್ಕಾರದ ರಕ್ಷಣೆ ನಾವು ಮಾಡಬೇಕಾಗಿದೆ. ದಶಕಗಳಿಂದ ಬೇಡಿಕೆ ಇದೆ, ಇದು ಆಗಲೇಬೇಕಂತ ಹೇಳಿದಾಗ ಅರ್ಥ ಆಯ್ತು. ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಅವರ ಒಂದು ಬದ್ಧತೆಯಿಂದ ಅದು ನಮಗೆ 2 ವರ್ಷದಿಂದ ಅದು ಹೋರಾಡಿದ್ವಿ ಅಂತ ಆಯ್ತಾ, ಅದು ಮಾಡಿಕೊಟ್ಟಿದ್ದಾರೆ. ಬಿಜು ಅಷ್ಟೇ. ಮತ್ತು ಶಿರಪುರ ಮಾದರಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ತುಂಬ ಸಕ್ಸಸ್ ಆಗಿದ್ದಾವೆ. ಸೀರೀಸ್ ಆಫ್ ಚೆಕ್ ಡ್ಯಾಮು ರೈತರಿಗೆ ಹೊಲಗಳಿಗೆ ನೀರು ಅಂತರ್ಜಲ ಹೆಚ್ಚಿಸೋಕ್ಕೆ ಅಲ್ಲೊಂದು ಇಲ್ಲೊಂದು ಮಾಡಬಹುದು. ಸೀರಿಯಸ್ ಆಗಿ ಲೈನ್ ಆಗಿ ಮಾಡೋದ್ರಿಂದ ಅಂತರ್ಜಲ ಹೆಚ್ಚಳ ಆಗುತ್ತೆ ಅಂತೇಳಿ 7 ಕೋಟಿ ರೂಪಾಯಿ ಅದು ಕೂಡ ಅಷ್ಟೇ. ಆಯ್ತಾ, ಈಗ ಶಾಲೆ ಅಭಿವೃದ್ಧಿ ಕೂಡ ನಿಮ್ದು ಹಾಸ್ಟೆಲ್ ಕೂಡ ಪ್ರಪೋಸಲ್ ಇದೆ. ಬಟ್ ಏನಾಗಿದೆ ಅಂದರೆ ಅಲ್ಲಿ ಈ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಕಾನ್ಸೆಪ್ಟ್ ತೆಗೆದಿದ್ದಾರೆ. ಅರ್ಥ ಆಯ್ತು. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ಹೈಸ್ಕೂಲ್ಗೂ ಕೂಡ KPS ಮಾಡೋ ಒಂದು ಯೋಜನೆಗಳಿದ್ದಾವೆ. ಅದು ಅದಕ್ಕೆ ಎಲ್ಲದಕ್ಕೂ ಮಾನದಂಡಗಳಿರ್ತವೆ. ಸ್ಕೂಲ್ ಸ್ಟ್ರೆಂತು, ಸುತ್ತಮುತ್ತ ಬರೋಂಥ ಮಕ್ಕಳು ಎಲ್ಲ ಇರ್ತಾರೆ. ಅದ್ರ ಮೇಲೆ ಹಂತವಾಗಿ ಆಗ್ತದೆ. ಅರ್ಥ ಆಯ್ತಾ. ಸರ್ಕಾರದಿಂದ ಏನೇನು ಕೆಲಸಗಳಾಗಬೇಕು ಅದೆಲ್ಲದೂ ನಾವು ಪ್ರಾಮಾಣಿಕವಾಗಿ ತಲುಪಿಸಂತ ಕೆಲಸ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ. ಇವತ್ತು 25 ಕೋಟಿಗೂ ಅಧಿಕ ಬರೀ ಆಲೂರು ಪಂಚಾಯತಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ. ಸೊ ಇವೆಲ್ಲ ಏನಂದರೆ ಎಲ್ಲ ಕೆಲಸಗಳು ಈ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತವೆ. ಇದೇನು ಕೊನೆ ಅಲ್ಲ. ಅರ್ಥ ಆಯ್ತಾ. ಇನ್ನೂ ಏನೇನು ಅವಶ್ಯಕತೆ ಎಲ್ಲನೂ ಮಾಡಿಸ್ತೀವಿ. ಆಯ್ತಾ. ನಿಮ್ಮ ಸಹಕಾರ ಇರಲಿ ಅಂತ ಅಷ್ಟೇ ಹೇಳ್ತೀನಿ. ದೇವಸ್ಥಾನ ಮತ್ತೆ ಎಲ್ಲ ಊರುಗಳಿಗೂ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ.